ತಿರುಪತಿಯಲ್ಲಿ ಈ ಅರ್ಚಕರ ಕುಟುಂಬಗಳೇ ಪವರ್ಫುಲ್. ತಲೆಮಾರುಗಳಿಂದ ಇವರಿಗೆ ಸಿಗುವ ಸೌಲಭ್ಯ ತಿಳಿದ್ರೆ ಅಚ್ಚರಿ ಪಡ್ತೀರಾ. ಪ್ರತಿ ತಿಂಗಳು ಲಕ್ಷ ಸಂಬಳ ಪಡಿತಾ ಇರುವ ಅರ್ಚಕರು. ಎಲ್ಲ ಅರ್ಚಕರ ಬಳಿ ಇವೆ ವಿವಿಐಪಿ ಪಾಸ್, ನಿಮಗೂ ಸಿಗತ್ತೆ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ತಿಮ್ಮಪ್ಪನ ಭಕ್ತರಾಗಿದ್ರೆ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿ. ಶತಶತಮಾನಗಳಿಂದ ತಿರುಪತಿ ದೇವಸ್ಥಾನದ ಧಾರ್ಮಿಕ ನಿರ್ವಹಣೆಯನ್ನ 4 ಬ್ರಾಹ್ಮಣ ಕುಟುಂಬಗಳು ನಡೆಸಿಕೊಂಡು ಬರ್ತಿವೆ. ಅವರನ್ನ ತಿರುಪತಿ ದೇವಸ್ಥಾನದ 4 ಪ್ರಬಲ ಕುಟುಂಬಗಳು ಅಂತ ಕರೆಯಲಾಗುತ್ತೆ. ತಿರುಪತಿ ದೇವಸ್ಥಾನದಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೆ ನಡೆಯುವ ಧಾರ್ಮಿಕ ವಿಧಿವಿಧಾನಗಳನ್ನ ಈ 4 ಕುಟುಂಬದವರೇ ನೆರವೇರಿಸುತ್ತಾರೆ. ಈ ದೇವಾಲಯದಲ್ಲಿ ಒಟ್ಟು 58 ಅರ್ಚಕ ಸಿಬ್ಬಂದಿಗಿದ್ರು ಕುಟುಂಬದ ಸಂಪ್ರದಾಯದ ಕಾರಣ ಇಲ್ಲಿ 23 ಅರ್ಚಕರನ್ನ ನೇಮಕ ಮಾಡಲಾಗಿದೆ. ಅಂದಹಾಗೆ ಈ 4 ಪುರೋಹಿತ ಕುಟುಂಬವು ಅತ್ಯಂತ ಶ್ರೀಮಂತವಾಗಿದ್ದು ಭಾರೀ ಸೌಲಭ್ಯಗಳನ್ನ ಸಹ ಹೊಂದಿದೆ. 4 ಪ್ರಭಾವಶಾಲಿ ಅರ್ಚಕ ಮನೆತನಗಳ ಹೆಸರುಗಳು ಹೀಗಿವೆ: ಪೈಡಿಪಲ್ಲಿ, ಗೊಲ್ಲಪಲ್ಲಿ, ಪೆದ್ದಿಂತಿ ಮತ್ತು ತಿರುಪತಮ್ಮ. ಈ ಕುಟುಂಬಗಳು ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತಲೆತಲಾಂತರದಿಂದ ಧಾರ್ಮಿಕ ವಿಧಿಗಳನ್ನ ನಡೆಸಿಕೊಂಡು ಬರ್ತಿವೆ. ಈ 4 ಕುಟುಂಬಗಳ 23 ಪುರೋಹಿತರು ತಿರುಪತಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡ್ತಿದ್ದಾರೆ. ಇದಕ್ಕೂ ಮುನ್ನ ಈ ದೇವಾಲಯದ ಬಗ್ಗೆ ಅನೇಕ ಅಪರೂಪದ ಮಾಹಿತಿಗಳನ್ನ ತಿಳಿದುಕೊಳ್ಳೋದು ಕೂಡ ಮುಖ್ಯ. ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ನ ಎಲ್ಲಾ ಕೆಲಸಗಾರರಿಗೆ ಒಟ್ಟು 16,000 ಜನ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಂಡಿದೆ. 4 ವಂಶ ಪಾರಂಪರ್ಯ ಬ್ರಾಹ್ಮಣ ಅರ್ಚಕ ಕುಟುಂಬಗಳಿಗೆ 23 ಅರ್ಚಕರಿದ್ದು, ದೇವಾಲಯದ ನಿಜವಾದ ಧಾರ್ಮಿಕ ಶಕ್ತಿ ಆ ವಂಶ ಪಾರಂಪರ್ಯವಲ್ಲದ 35 ಮಂದಿ ಅರ್ಚಕರು ಕೂಡ ಇದ್ದಾರೆ. ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ಅರ್ಚಕರ ಸಂಬಳ ಎಷ್ಟು? ದೇವಾಲಯದ ಪ್ರಧಾನ ಅರ್ಚಕರು ಆನುವಂಶಿಕ ಕುಟುಂಬದವರಾಗಿದ್ದಾರೆ ಮತ್ತು ಅವರ ಮಾಸಿಕ ವೇತನ ಸುಮಾರು 82,000 ರೂಪಾಯಿ ಆಗಿದೆ. ಇಷ್ಟು ಮಾತ್ರವಲ್ಲ, ವಿವಿಧ ಸೌಲಭ್ಯಗಳನ್ನ ಸಹ ಅವರಿಗೆ ನೀಡಲಾಗಿದೆ. ದೇವಾಲಯದ ಪ್ರಧಾನ ಅರ್ಚಕರು ಅನುವಂಶಿಕ ಕುಟುಂಬದವರಾಗಿದ್ದಾರೆ ಮತ್ತು ಅವರ ಮಾಸಿಕ ವೇತನ ಸುಮಾರು 82,000 ರೂಪಾಯಿ ಆಗಿದೆ. ಇಷ್ಟು ಮಾತ್ರವಲ್ಲದೆ ವಿವಿಧ ಸೌಲಭ್ಯಗಳನ್ನು ಸಹ ಅವರಿಗೆ ಟ್ರಸ್ಟ್ ನೀಡಲಾಗಿದೆ. ಇವರ ಜೊತೆ ಪ್ರಧಾನ ಅರ್ಚಕರು ಸಹ ಅನುವಂಶಿಕರಾಗಿದ್ದು ಇವರು ಪ್ರತಿ ತಿಂಗಳು ಸಂಬಳವಾಗಿ 52,000 ರೂಪಾಯಿಯನ್ನ ಪಡೆಯುತ್ತಾರೆ. ಇವರಿಗೆ ವಿವಿಧ ಭತ್ಯೆಗಳು ಬೇರೆಯೇ ಇದ್ದು ಅವರಿಗೆ ಅನುಭವದ ಆಧಾರದ ಮೇಲೆ 30,000ದಿಂದ 60,000 ರೂಪಾಯಿಯನ್ನ ನೀಡಲಾಗುತ್ತೆ. ಇನ್ನು ಇಲ್ಲಿನ ಅರ್ಚಕರಾಗಿದ್ದ ರಮಣ್ಣ ಗುಪ್ತರು ಅವರ ಸೇವೆಗೆ ಪ್ರತಿಯಾಗಿ 30 ಲಕ್ಷ ರೂಪಾಯಿ ನೀಡಿದಂತೆ ಕೆಲವು ವಂಶ ಪಾರಂಪರ್ಯ ಅರ್ಚಕರಿಗೂ ಅವರ ಸೇವೆಗಾಗಿ ಭಾರಿ ಮೊತ್ತವನ್ನ ನೀಡಲಾಗುತ್ತೆ. ಹಾಗಾದ್ರೆ ಅರ್ಚಕರಿಗೆ ಭತ್ಯೆಗಳು ಮತ್ತು ಸೌಲಭ್ಯಗಳು ಏನು ಅಂತ ನೋಡೋದಾದ್ರೆ, ಯಾವುದೇ ನಿಯಮ ಇಲ್ಲದಿದ್ರೂ ಸಹ ಎಲ್ಲ ಪುರೋಹಿತರಿಗೆ ವಾಸಿಸುವುದಕ್ಕೆ ಮನೆಗಳನ್ನ ದೇಗುಲದ ವತಿಯಿಂದಲೇ ನೀಡಲಾಗಿದೆ. ಎಲ್ಲ ಅರ್ಚಕರು ಸಂಬಳದ ಹೊರತಾಗಿ ವಿವಿಧ ರೀತಿಯ ಭತ್ಯೆಗಳನ್ನ ಪಡೆಯುತ್ತಾರೆ. ಆದರೆ ಅದು ಯಾವ್ಯಾವವು ಅನ್ನೋದು ಇದುವರೆಗೂ ಖಚಿತ ಮಾಹಿತಿ ಇಲ್ಲ. ಟಿಟಿಡಿ ಎಲ್ಲ ಅರ್ಚಕರು ಮತ್ತು ಅವರ ಕುಟುಂಬಗಳ ಆರೋಗ್ಯ ವೆಚ್ಚವನ್ನ ಭರಿಸುತ್ತೆ. ಟಿಟಿಡಿ ತನ್ನದೇ ಆದ ಅತ್ಯಂತ ಆಧುನಿಕ ಆಸ್ಪತ್ರೆಯನ್ನು ಸಹ ಹೊಂದಿದೆ. ಎಲ್ಲ ಅರ್ಚಕರಿಗೂ ರಜೆ ಸೌಲಭ್ಯವೂ ಇದೆ. ಎಲ್ಲ ಪುರೋಹಿತರು ಕೆಲಸ ಮಾಡಲು ನಿಶ್ಚಿತ ವಯಸ್ಸನ್ನ ಹೊಂದಿರ್ತಾರೆ. ನಂತರ ಅವರು ನಿವೃತ್ತಿ ಪಡಿತಾರೆ. ನಂತರ ಅವರು ನಿವೃತ್ತಿ ಪ್ರಯೋಜನಗಳನ್ನ ಸಹ ಪಡಿತಾರೆ. 2018ರಿಂದ ಇಲ್ಲಿ ನಿವೃತ್ತಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಆದರೆ ವಂಶ ಪಾರಂಪರ್ಯವಲ್ಲದಂತಹ ಅರ್ಚಕರಿಗೆ ನಿವೃತ್ತಿ ನಂತರ ಯಾವುದೇ ಸೌಲಭ್ಯ ಇರೋದಿಲ್ಲ. ಈ ಸಂಬಂಧ ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ನಡೀತಾ ಇದೆ. ಪ್ರತಿಯೊಬ್ಬ ಅರ್ಚಕನೂ ಕೂಡ ತನ್ನ ಕುಟುಂಬ ಅಥವಾ ಆಪ್ತರನ್ನ ತನ್ನ ಕೋಟಾದಲ್ಲಿ ವಿಐಪಿ ಸೌಲಭ್ಯದೊಂದಿಗೆ ಉಚಿತ ಪಾಸ್ಗಳನ್ನ ದರ್ಶನಕ್ಕೆ ಅಂತ ಕರೆದುಕೊಂಡು ಹೋಗಬಹುದು. ಹಾಗಾದ್ರೆ ಪ್ರತಿ ಅರ್ಚಕ ಟಿಟಿಡಿ ಅರ್ಚಕರಿಗೆ ಎಷ್ಟು ವಿವಿಐಪಿ ಪಾಸ್ಗಳಿವೆ? ವಿಶೇಷವಾಗಿ ಅನುವಂಶಿಕ ಅರ್ಚಕರು ತಿರುಮಲ ದೇವಸ್ಥಾನದಲ್ಲಿ ದರ್ಶನಕ್ಕಾಗಿ ನಿರ್ದಿಷ್ಟ ಸಂಖ್ಯೆಯ ವಿಐಪಿ ಪಾಸ್ಗಳಿಗೆ ಅರ್ಹರಾಗಿರುತ್ತಾರೆ. ಪ್ರತಿ ಅರ್ಚಕರು ಸಾಮಾನ್ಯವಾಗಿ ದರ್ಶನಕ್ಕಾಗಿ 2 ವಿಐಪಿ ಪಾಸ್ಗಳನ್ನು ಪಡೆಯಬಹುದು. ಇನ್ನು ಈ ಕುಟುಂಬದ ಸದಸ್ಯರು ಅಥವಾ ಅತಿಥಿಗಳನ್ನ ದೇವಸ್ಥಾನದಲ್ಲಿ ತ್ವರಿತ ದರ್ಶನಕ್ಕಾಗಿ ಆರಾಮದಾಯಕ ರೀತಿಯಲ್ಲಿ ಕರೆತರಲು ಅವಕಾಶವನ್ನು ನೀಡಲಾಗಿದೆ. ಇನ್ನು ತಿರುಪತಿಯಲ್ಲಿ ಪ್ರಬಲವಾಗಿರುವಂತಹ 4 ಅರ್ಚಕ ಕುಟುಂಬಗಳು ಇವೆ. ತಿರುಪತಿ ದೇವಸ್ಥಾನದಲ್ಲಿ ವಂಶ ಪಾರಂಪರ್ಯವಾಗಿ ಅರ್ಚಕರಿರುವ 4 ಕುಟುಂಬಗಳ ಪೈಕಿ ದೇವಸ್ಥಾನದ ಮೊದಲ ಅರ್ಚಕ ಗೋಪಿನಾಥ ಆಚಾರ್ಯರು ಅವರ ವಂಶಸ್ಥರಾದ ಪೈಡಿಪಲ್ಲಿ, ಗೊಲ್ಲಪಲ್ಲಿ, ಪದ್ದಿಂತಿ ಮತ್ತು ತಿರುಪತಮ್ಮ ಕುಟುಂಬದಿಂದ ಬಂದವರು.
ಈ ಮೂವರು ದೇವಾಲಯದ ಆಚರಣೆಗಳ ಸಂಹಿತೆಯಾದ ವೈಖಾನಸ ಆಗಮದಲ್ಲಿ ಪರಿಣಿತಿಯನ್ನ ಪಡೆದಿದ್ದಾರೆ. ವೈಖಾನಸ ಆಗಮವು ವಿಷ್ಣುವಿಗೆ ಸಂಬಂಧಿಸಿದ ದೇವಾಲಯಗಳಲ್ಲಿ ಪೂಜೆ ಮಾಡುವ 2 ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಇನ್ನು ಕುಟುಂಬದ ಜನರನ್ನ ಅರ್ಚಕರು, ಮೀರಾಸಿ ಕುಟುಂಬ ಅಥವಾ ಅನುವಂಶಿಕ ಪುರೋಹಿತರು ಅಂತ ಕರೀತಾರೆ. ಈ ಕುಟುಂಬಗಳು ನೂರಾರು ವರ್ಷಗಳಿಂದ ತಿರುಮಲ ದೇವಸ್ಥಾನ ಮತ್ತು ಗೋವಿಂದರಾಜ ಸ್ವಾಮಿ ದೇವಸ್ಥಾನದೊಂದಿಗೆ ಸಂಬಂಧ ಹೊಂದಿವೆ ಅಂತ ನಂಬಲಾಗಿದೆ. ಈ ಕುಟುಂಬಗಳ ಸದಸ್ಯರು ಸಾಂಪ್ರದಾಯಿಕವಾಗಿ ದೇವಾಲಯದ ಆಚರಣೆಗಳು ಮತ್ತು ಪದ್ಧತಿಗಳ ಪಾಲಕರಾಗಿ ಕಾಣ್ತಾರೆ. ಇವರು ದೈನಂದಿನ ಆಚರಣೆಗಳು ಅಂದರೆ ನಿತ್ಯ ಕೈಂಕರ್ಯಗಳು ಮತ್ತು ವಿಶೇಷ ಸಮಾರಂಭಗಳನ್ನು ಮಾಡ್ತಾರೆ. ದೇವಾಲಯದ ಆಚರಣೆಗಳನ್ನು ನಿಯಂತ್ರಿಸುವ ಆಗಮ ಗ್ರಂಥಗಳನ್ನು ಅನುಸರಿಸುವುದು ಖಚಿತಪಡಿಸುತ್ತಾರೆ. ಸದ್ಯ ತಿರುಪತಿ ದೇವಸ್ಥಾನದ ಪ್ರಧಾನ ಅರ್ಚಕ ಗೊಲ್ಲಪಲ್ಲಿ ಪಾರಂಪರಿಕ ಕುಟುಂಬಕ್ಕೆ ಸೇರಿದ ವಿ ವೇಣುಗೋಪಾಲ ದೀಕ್ಷಿತಲು ಅವರು 2018ರಲ್ಲಿ ಪ್ರಧಾನ ಅರ್ಚಕರಾಗಿ ನೇಮಕ ಆಗಿದ್ದಾರೆ. ಈ ಹಿಂದೆ ಅಲ್ಲದೆ ಗೊಲ್ಲಪಲ್ಲಿ ಮನೆತನಕ್ಕೆ ಸೇರಿದ ಡಾಕ್ಟರ್ ಎ.ವಿ. ರಾಮಣ್ಣ ದೀಕ್ಷಿತಲು ದೇವಾಲಯದ ಪ್ರಧಾನ ಅರ್ಚಕರೂ ಆಗಿದ್ದರು. ಮೈಕ್ರೋಬಯೋಲಾಜಿಕಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಂತಹ ಇವರು ತಮ್ಮ ತಂದೆಯ ಮರಣದ ನಂತರ 1967ರಲ್ಲಿ ಅರ್ಚಕ ಹುದ್ದೆಯನ್ನು ಪಡಿತಾರೆ. ಇನ್ನು ಈ 4 ಕುಟುಂಬಗಳನ್ನು ತಿರುಪತಿಯ ಶ್ರೀಮಂತ ಕುಟುಂಬಗಳಲ್ಲಿ ಯಾಕೆ ಪರಿಗಣಿಸಲಾಗಿದೆ ಅಂತ ಖಚಿತವಾಗಿ ಹೇಳೋದಕ್ಕಾಗೋದಿಲ್ಲ. ಆದರೆ ತಿರುಪತಿ ದೇವಾಲಯದ ಒಟ್ಟು ಆದಾಯದಲ್ಲಿ ಈ 4 ಕುಟುಂಬಗಳಿಗೆ ಯಾವಾಗಲೂ ಪಾಲು ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಈ 4 ಕುಟುಂಬಗಳ ಜನರು ಟಿಟಿಡಿಯಲ್ಲಿ ಪ್ರಭಾವಿ ಹುದ್ದೆಗಳನ್ನು ಹೊಂದಿದ್ದಾರೆ. ಸದ್ಯ ಈ ಕುಟುಂಬಗಳ ಸಂಪತ್ತು ಕೋಟಿಗಟ್ಟಲೆ ಇದೆ ಅಂತ ನಂಬಲಾಗಿದೆ. ಈ 4 ಅರ್ಚಕ ಕುಟುಂಬದ ಜನರು ಬಹಳ ಆಡಂಬರದ ಮತ್ತು ಸಿರಿವಂತಿಕೆಯ ಪ್ರದರ್ಶನದಿಂದ ಬದುಕ್ತಾ ಇದ್ದಾರೆ. ಎರಡನೇದಾಗಿ ಅವರು ಸಾಕಷ್ಟು ಪ್ರಭಾವವನ್ನು ಕೂಡ ಹೊಂದಿದ್ದಾರೆ. ಅವರಿಗೆ ಮುಖ್ಯಮಂತ್ರಿಯನ್ನು ನೇರವಾಗಿ ಸಂಪರ್ಕಿಸುವ ಅಧಿಕಾರವೂ ಕೂಡ ಇದೆ. ಅವರು ದೇಶಾದ್ಯಂತ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ. ಇನ್ನು ಕುಟುಂಬಗಳು ತಿರುಮಲದ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ತಲೆಮಾರುಗಳಿಂದ ಧಾರ್ಮಿಕ ವಿಧಿಗಳನ್ನು ನಡೆಸಿಕೊಂಡು ಬರ್ತಿದ್ದಾರೆ. 2018ರಲ್ಲಿ ಪ್ರಧಾನ ಅರ್ಚಕರಾಗಿ ನೇಮಕ ಆಗಿದ್ದಾರೆ. ಈ ಹಿಂದೆ ಅಲ್ಲದೆ ಗೊಲ್ಲಪಲ್ಲಿ ಮನೆತನಕ್ಕೆ ಸೇರಿದ ಡಾಕ್ಟರ್ ಎ.ವಿ. ರಾಮಣ್ಣ ದೀಕ್ಷಿತಲು ದೇವಾಲಯದ ಪ್ರಧಾನ ಅರ್ಚಕರೂ ಆಗಿದ್ದರು. ಮೈಕ್ರೋಬಯೋಲಾಜಿಕಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಂತಹ ಇವರು ತಮ್ಮ ತಂದೆಯ ಮರಣದ ನಂತರ 1967ರಲ್ಲಿ ಅರ್ಚಕ ಹುದ್ದೆಯನ್ನು ಪಡಿತಾರೆ. ಇನ್ನು ಈ 4 ಕುಟುಂಬಗಳನ್ನು ತಿರುಪತಿಯ ಶ್ರೀಮಂತ ಕುಟುಂಬಗಳಲ್ಲಿ ಯಾಕೆ ಪರಿಗಣಿಸಲಾಗಿದೆ ಅಂತ ಖಚಿತವಾಗಿ ಹೇಳೋದಕ್ಕಾಗೋದಿಲ್ಲ. ಆದರೆ ತಿರುಪತಿ ದೇವಾಲಯದ ಒಟ್ಟು ಆದಾಯದಲ್ಲಿ ಈ 4 ಕುಟುಂಬಗಳಿಗೆ ಯಾವಾಗಲೂ ಪಾಲು ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಈ 4 ಕುಟುಂಬಗಳ ಜನರು ಟಿಟಿಡಿಯಲ್ಲಿ ಪ್ರಭಾವಿ ಹುದ್ದೆಗಳನ್ನು ಹೊಂದಿದ್ದಾರೆ. ಸದ್ಯ ಈ ಕುಟುಂಬಗಳ ಸಂಪತ್ತು ಕೋಟಿಗಟ್ಟಲೆ ಇದೆ ಅಂತ ನಂಬಲಾಗಿದೆ. ಈ 4 ಅರ್ಚಕ ಕುಟುಂಬದ ಜನರು ಬಹಳ ಆಡಂಬರದ ಮತ್ತು ಸಿರಿವಂತಿಕೆಯ ಪ್ರದರ್ಶನದಿಂದ ಬದುಕ್ತಾ ಇದ್ದಾರೆ. ಎರಡನೇದಾಗಿ ಅವರು ಸಾಕಷ್ಟು ಪ್ರಭಾವವನ್ನು ಕೂಡ ಹೊಂದಿದ್ದಾರೆ. ಅವರಿಗೆ ಮುಖ್ಯಮಂತ್ರಿಯನ್ನು ನೇರವಾಗಿ ಸಂಪರ್ಕಿಸುವ ಅಧಿಕಾರವೂ ಕೂಡ ಇದೆ. ಅವರು ದೇಶಾದ್ಯಂತ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ. ಇನ್ನು ಕುಟುಂಬಗಳು ತಿರುಮಲದ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ತಲೆಮಾರುಗಳಿಂದ ಧಾರ್ಮಿಕ ವಿಧಿಗಳನ್ನು ನಡೆಸಿಕೊಂಡು ಬರ್ತಿದ್ದಾರೆ.